ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇವತ್ತು ಅಂದರೆ ಡಿಸೆಂಬರ್ 21ರಂದು ನಡೆದಿರತಕ್ಕಂಥ FDA HK ವಿಭಾಗದ ಜನರಲ್ ನಾಲೆಜ್ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನ ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವುಗಳು ಫೈನಲ್ ಆಗಿರಂಗಿಲ್ಲ. ಫೈನಲ್ ಆಗಿ ಸರ್ಕಾರದಿಂದ ಏನು ಕೀ ಆನ್ಸರ್ಗಳು ಬರ್ತವೆ ಅವುಗಳೇ ಫೈನಲ್ ಆಗಿರ್ತವೆ. ಬಟ್ ಇವು ಟೆಂಟೇಟಿವ್ ಕೀ ಆನ್ಸರ್ಗಳಾಗಿವೆ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾರು. ಮೊದಲನೇ ಪ್ರಶ್ನೆ ನೋಡ್ರಿ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಂಸ್ಥೀಕರಣಗೊಳಿಸಿದಂತಹ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ರಾಜಸ್ಥಾನ ರಾಜ್ಯ ಅನ್ನೋದು ಸರಿಯಾಗತ್ತೆ. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸ್ತಕ್ಕಂಥ ತಿಂಗಳು ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಕ್ಟೋಬರ್. ನೋಡಿ, ಅಕ್ಟೋಬರ್ನ ಪ್ರತಿ ವರ್ಷ ನಾವು ವಿಚಕ್ಷಣಾ ಜಾಗೃತಿ ಸಪ್ತಾಹ ತಿಂಗಳು ಅಂತ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ, ಭಾರತ ಸಂವಿಧಾನದ 243D ವಿಧಿಯು ನಿರೂಪಿಸುವುದು ಯಾವುದನ್ನು ಅಂತ ಕೇಳಿದ್ದಾರೆ. 243D ಏನು ಹೇಳುತ್ತೆಪ್ಪ ಅಂತಂದರೆ ಆಪ್ಷನ್ ಬಿ, ಪಂಚಾಯಿತಿಗಳಲ್ಲಿನ ಮೀಸಲಾತಿಯ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ MGNREGP ಅಂತ ಕರಿತೀವಿ. ಅಂದರೆ ಇದರ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ ಇವಾಗ. ಬಟ್ ಈ ಪ್ರಶ್ನೆ ಪತ್ರಿಕೆ ತೆಗೆದು ಟೈಮ್ದಾಗ ಚೇಂಜ್ ಮಾಡಿರಲಿಲ್ಲ. ಹಳೆಯ ಹೆಸರನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ಯಾಕ್ಟ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಅಂದರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಇದ್ದಂತೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪ ಅಂತಂದರೆ ಸಮುದಾಯದ ಭಾಗವಹಿಸುವಿಕೆ ಸರಿಯಾಗಿದೆ, ಮತ್ತು ದುರ್ಬಲ ವರ್ಗದವರಿಗೆ ಆದ್ಯತೆ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ ಇದು ಕೂಡ ಸರಿಯಾಗಿದೆ. ಮೆಟ್ರೋಪಾಲಿಟನ್ ಸಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೂರಲ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕೂಡ ಇದೆ. ಬಟ್ ಅದಕ್ಕೋಸ್ಕರನೇ ಡಿ ಆಗಲ್ಲ. ಎ, ಬಿ ಮತ್ತು ಸಿ ಕರೆಕ್ಟ್ ಆಗ್ತವೆ. ಆಪ್ಷನ್ಗಳಲ್ಲಿ ನೋಡೋದಾದ್ರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಜನ ಸುಣವಾಯಿಯ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ ಅನ್ನುವಂಥದ್ದು ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 1919ರ ಆರ್ಥಿಕ ಉದಾರೀಕರಣದ ನೇತೃತ್ವದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಆರನೇ ಪ್ರಶ್ನೆ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ, ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಅನ್ನೋದು ಆಪ್ಷನ್ ಸರಿಯಾದಂಥ ಉತ್ತರವಾಗುತ್ತೆ. ಇನ್ನು ಏಳನೇ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿತವಾಗಿರುತ್ತದೆ ಅನ್ನೋದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವುದಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಸಿ, ಅನುಚ್ಛೇದ 200ನ್ನು ಸುಪ್ರೀಂ ಕೋರ್ಟ್ ಬಳಸಿರ್ತಕ್ಕಂಥದ್ದು. ಇನ್ನು ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ 9ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಅನುಚ್ಛೇದ 263 ಆನ್ಸರ್ ಆಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ ಆಪ್ಷನ್ಗಳು ನೋಡೋದಾದ್ರೆ, ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನು ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ನೋಟಾ ಆಯ್ಕೆಯನ್ನು ಪರಿಚಯಿಸಿದ್ದು ಯಾವ ಒಂದು ಆಧಾರದ ಮೇಲೆ ಅಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪು 2013ರಲ್ಲಿ ಈ ಒಂದು ನೋಟಾ ಅನ್ನುವಂಥದ್ದನ್ನು ಅಂದರೆ ನನ್ ಆಫ್ ದಿ ಅಬವ್ ಅಂತ ಕರಿತೀವಿ. ಅದನ್ನು ಇದು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿಯಾಗಿರುತ್ತಾರೆ ಅಂತ ಕೇಳಿದ್ದಾರೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರಾಗಿರ್ತಾರಪ್ಪ ಅಂದರೆ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯವರು ಈ ಒಂದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ಅವರು ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿರುತ್ತಾರೆ. ನೆಕ್ಸ್ಟ್, ಇದು 12ನೇ ಪ್ರಶ್ನೆ ನೋಡ್ರಿ, ಒಂದು ಸ್ವಲ್ಪ ಲೆಂದಿ ಇದೆ. ಇಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಎ ಸರಿ, ಆರ್ ತಪ್ಪಾಗುತ್ತೆ. ಪ್ರತಿಪಾದನೆ ಮಾತ್ರ ಸರಿ, ಕಾರಣ ತಪ್ಪಾಗಿರತಕ್ಕಂಥದ್ದು ಇಲ್ಲಿ. ನೆಕ್ಸ್ಟ್, ಇವು ಕೀ ಉತ್ತರಗಳಾಗಿದ್ದಾವೆ, ಅದಕ್ಕೋಸ್ಕರ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಇದೇನಾದರೂ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋ ಹಂಗಿದ್ರೆ ಸ್ಲೋ ಆಗಿ ಮಾಡ್ತಾ ಇದ್ವಿ. ನೆಕ್ಸ್ಟ್, ಇನ್ನು 13ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಹೊಂದಿಸಿ ಬರೆದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿಯಾಗುತ್ತೆ. ಅಂದರೆ ನಿರ್ಭಯ ಚಳವಳಿ 2012ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಗ ಆಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನನ್ನು ಮತ್ತು ಸುಧಾರಣೆಗಳನ್ನು ತರುವುದಾಗಿದೆ. ಭೀಮ ಆರ್ಮಿ ಸಂಘಟನೆ ಅನ್ನೋದು ದಲಿತ ಹಕ್ಕುಗಳ ಪ್ರತಿಪಾದನೆಗೆ. ಇನ್ನು ಶಾಹೀನ್ ಬಾಗ್ ಪ್ರತಿಭಟನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಪೌರತ್ವ ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಇನ್ನು ಹಸದೇವ
ಅರಂಡರ್ನಲ್ಲಿ ಆದಿವಾಸಿ ಪ್ರತಿರೋಧ ಅನ್ನುವಂಥದ್ದು ಯಾವುದಕ್ಕೆ ಅಂದರೆ ಅರಣ್ಯ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗುವುದು ನೀತಿಯಾಗಿ ಬದಲಾವಣೆಯಾಗುವುದರ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿ ಸ್ಟ್ರಾಟಜಿಕ್ ಸಹಭಾಗಿತ್ವವನ್ನು ಪರಿವರ್ತಿಸುವುದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಟೈಪ್ ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ ಒಳಗಡೆ ನೋಡಬೇಕಾಗತ್ತೆ. ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದ್ರು ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡಿದಾಗ ಕರೆಕ್ಟಾಗಿ ಬರತಕ್ಕಂಥದ್ದು. ನೆಕ್ಸ್ಟ್, ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅನುಕ್ರಮಣಿಕೆಯಾಗಿ ಬರೆದಾಗ ಯಾವ ಅಂದರೆ ಫಸ್ಟ್ ಕೋಲ್ಕತ್ತಾ ಬರುತ್ತೆ ಪೂರ್ವಕ್ಕೆ, ಫಸ್ಟ್ ಕೋಲ್ಕತ್ತಾ, ಅದಾದಮೇಲೆ ಭುವನೇಶ್ವರ, ಒಡಿಶಾದ ಭುವನೇಶ್ವರ, ಚೆನ್ನೈ, ಹೈದರಾಬಾದ್. ಆಪ್ಷನ್ ಡಿ ಎ ಇಲ್ಲಿ, ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸರಿ, ಒಂದು ನಿಮಿಷ ರೀ. ಪೂರ್ವದಿಂದ ಪಶ್ಚಿಮಕ್ಕೆ. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ. 16ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಅಂದರೆ ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳ್ತಾರೆ. ಜನಸಂಖ್ಯಾ ಶ್ರೇಣಿ ಒಳಗಡೆ ನೋಡಿದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಫಸ್ಟು ಪಟ್ಟಣಗಳು ಬರ್ತವೆ, ಅದಾದಮೇಲೆ ಮಧ್ಯಂತರ ಪಟ್ಟಣಗಳು ಬರ್ತವೆ, ಅದಾದಮೇಲೆ 1,00,000 ನಗರ, ಮತ್ತು ಅದಾದಮೇಲೆ ಮೆಟ್ರೋಪಾಲಿಟನ್ ಸಿಟಿ, ಮೆಗಾ ಸಿಟಿ ಅಂತ ಬರುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆದ ಉತ್ತರ ಆಗುತ್ತೆ. ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥದ್ದು ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಗಳು ಅತಿ ಹೆಚ್ಚು ವ್ಯಾಪಕವಾಗಿವೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 18ನೇ ಪ್ರಶ್ನೆ ನೋಡಿದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಪಿ, ಸಿ ಮತ್ತು ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ನೋಡ್ರಿ ಕೀ ಆನ್ಸರ್ಗಳು. ಇನ್ನು 19ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಇನ್ನು 20ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಗುತ್ತೆ. ನೋಡಿ, ಆಪ್ಷನ್ ಎ, ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಅತಿ ಹೆಚ್ಚು ಕೊಡುಗೆ ನೀಡ್ತಕ್ಕಂಥದ್ದು CO2 ಕಾರ್ಬನ್ ಡೈಆಕ್ಸೈಡ್. ಅದಾದಮೇಲೆ ಅದಕ್ಕಿಂತ ಕಡಿಮೆ ಅಂತ ಅಂದರೆ ಬಂದರೆ ಸಲ್ಫ್ಯೂರಿಕ್ ಹೆಕ್ಸಾಫ್ಲೋರೈಡ್ ಅಂತ ಬರ್ತೀವಿ. ಅದಾದಮೇಲೆ ಅದಕ್ಕಿಂತ ಕಡಿಮೆ ಮೀಥೇನ್. ಸೊ ಅದಾದಮೇಲೆ ಹೈಡ್ರೋಕ್ಲೋರೋ CFCಗಳು ಅಂತ ಕರಿತೀವಿ. ನೆಕ್ಸ್ಟ್, 21ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, 22ನೇ ಪ್ರಶ್ನೆ, ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆಯವರೆಗಿನ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಭೂ ಅವನತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾಗಿರ್ತಕ್ಕಂಥದ್ದು ಫಸ್ಟ್ ಏನಪ್ಪ ಅಂತಂದರೆ ರಾಜಸ್ಥಾನ ಅತಿ ಹೆಚ್ಚಾಗಿದೆ, ಅದಾದಮೇಲೆ ಮಹಾರಾಷ್ಟ್ರ 2, ಅದಾದಮೇಲೆ ಗುಜರಾತ್ 3, ಕೊನೆಗೆ ಕರ್ನಾಟಕ 4. ಸೊ ಆಪ್ಷನ್ ನೋಡಿದಾಗ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ನಗರದ ವಾಯುಗುಣ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಸೊ ವಾಯುಗುಣ ಮಟ್ಟವನ್ನು ಅಳಿತಕ್ಕಂಥ ಜೈವಿಕ ಸೂಚಕ ಯಾವುದಪ್ಪ ಅಂತಂದರೆ ಲಿಚನ್ಸ್ ಅಂತ ಅಂದರೆ ಇದೊಂದು ಅಲ್ಗೆ ಮತ್ತು ಫಂಗಲ್ ಮಿಕ್ಸ್ ಬ್ರೀಡ್ ಆಗಿರುತ್ತೆ. ಸೊ ಇದು ಇದ್ದರೆ ಅಂದರೆ ಅದರಲ್ಲಿ ಕಲುಷಿತ ಇರಲಿಲ್ಲ ಅಂದರೆ ಮಾತ್ರ ಇದು ಬೆಳೀತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಜೋಡಿಸಿ ಬರೆದಾಗ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಇನ್ನು 25ನೇ ಪ್ರಶ್ನೆ. ಸೊ ಲೆಂದಿ ಆಗಿದೆ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟ ಮೇಲೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವಾಗ ಬರೀ ಕೀ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ 25ನೇ ಪ್ರಶ್ನೆಗೆ. ಇನ್ನು 26ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಇದು ಕೂಡ ಆಪ್ಷನ್ ಎ ಆಗುತ್ತೆ ನೋಡಿ. ನೆಕ್ಸ್ಟ್, 27ನೇ ಪ್ರಶ್ನೆ. 27ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ, 1 ಮತ್ತು 2 ಮಾತ್ರ ಸರಿ ಇಲ್ಲಿ. ನೆಕ್ಸ್ಟ್, 28ನೇ ಪ್ರಶ್ನೆಗೆ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆಯ್ಕೆ. 29ನೇ ಪ್ರಶ್ನೆಗೆ ಯಾವುದಾಗುತ್ತೆ? 29ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ 29ಕ್ಕೆ. 30ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್,
31ನೇ ಪ್ರಶ್ನೆ. 31ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದರೆ ಆಪ್ಷನ್ ಡಿ ಆಗುತ್ತೆ. 32ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಆಗುತ್ತೆ. 34ನೇ ಪ್ರಶ್ನೆ. 34ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ. 35ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಆಗುತ್ತೆ. ಇನ್ನು 36ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಆಫೀಷಿಯಲ್ ಕೀ ಆನ್ಸರ್ ಬಿಟ್ಟ ತಕ್ಷಣ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುತ್ತೆ 37ನೇ ಪ್ರಶ್ನೆಗೆ. ನೆಕ್ಸ್ಟ್ 38ನೇದು. ಸೊ ಮ್ಯಾಥ್ಸ್ ನೋಡಿ, ಮ್ಯಾಥ್ಸನ್ನು ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಆನ್ಸರು. 38ನೇದಕ್ಕೆ ಆಪ್ಷನ್ ಸಿ ಸರಿಯಾಗುತ್ತೆ. 39ನೇದಕ್ಕೆ ಆಪ್ಷನ್ ಸಿ. 40ನೇ ಪ್ರಶ್ನೆಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ 40ನೇ ಪ್ರಶ್ನೆಗೆ. ಇನ್ನು 41ನೇ ಪ್ರಶ್ನೆ. 41ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. 42ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಗುತ್ತೆ 87.5%. ಇನ್ನು 43ನೇ ಪ್ರಶ್ನೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಇದಾವಲ್ಲ. ನೆಕ್ಸ್ಟ್ 44ನೇ ಪ್ರಶ್ನೆಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇನ್ನು 45ನೇದು. 45ನೇ ಪ್ರಶ್ನೆಗೆ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ 46ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. 47ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಡಿ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. 49ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಬಿ. ಇನ್ನು ಅದೇ ರೀತಿಗೆ 50ನೇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ 51ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಗುತ್ತೆ. ಸೊ 52ನೇ ಪ್ರಶ್ನೆ. ಸೊ ಇದ್ರ ಕ್ವಶನ್ ಪೇಪರ್ ಕೂಡ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಸೊ ಟೆಲಿಗ್ರಾಮ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಯಾವುದರಲ್ಲಿದ್ದರೂ ಎರಡೂ ಕಡೆನೂ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. 52ನೇದಕ್ಕೆ ಮೇಲಿನ ಯಾವುದೂ ಅಲ್ಲ ಅನ್ನೋದು ಆನ್ಸರ್ ಆಗುತ್ತೆ. 52ನೇದಕ್ಕೆ ಆಪ್ಷನ್ ಡಿ. ನೆಕ್ಸ್ಟ್ 53ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ. ಒಂದು ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಇನ್ನು 54ನೇ ಪ್ರಶ್ನೆ. 54ನೇ ಪ್ರಶ್ನೆಗೆ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 55ನೇ ಪ್ರಶ್ನೆಗೆ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಕರೆಕ್ಟ್ ಆಗಿದೆ. ಎಲ್ಲವೂ ಸರಿಯಾಗಿದ್ದಾವೆ. ಸೊ ಇನ್ನು 56ನೇ ಪ್ರಶ್ನೆ. 56ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 57ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ. 58ನೇ ಪ್ರಶ್ನೆಗೆ ಸರಿಯಾದದ್ದು ಆಪ್ಷನ್ ಎ. ನೆಕ್ಸ್ಟ್ 59ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 60ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 60ನೇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 61ನೇ ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇಲ್ಲ. ಸೊ ಯಾರು ಕ್ಲಿಯರ್ ಕ್ವಶನ್ ಪೇಪರ್ ಏನಾದರೂ ಇದ್ದರೆ ಗ್ರೂಪಲ್ಲಿ ಕೂಡ ಆ್ಯಡ್ ಮಾಡಿ. ನೆಕ್ಸ್ಟ್ 62ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 63ನೇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 64ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ 62ನೇ ಪ್ರಶ್ನೆ. 62 ಅಲ್ಲ, 62 ಇಂಗ್ಲೀಷ್ದಾಗಿದೆ, ಕನ್ನಡ ನೋಡೋದಾದರೆ 66ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಬಿ, ಬಿಡಿ ಜತ್ತಿ. ಇನ್ನು 67ನೇ ಪ್ರಶ್ನೆಗೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ 68ನೇ ಪ್ರಶ್ನೆಗೆ ನೋಡೋದಾದರೆ 68ನೇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 69ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 70ನೇ ಪ್ರಶ್ನೆ. 70ನೇದಕ್ಕೆ ಸರಿಯಾದಂಥದ್ದು ಆಪ್ಷನ್ ಎ ಆಗುತ್ತೆ. 71ನೇದಕ್ಕೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ 72ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗುತ್ತೆ. 73ನೇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಕೇರಳ. ನೆಕ್ಸ್ಟ್ 74ನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ. ಸೊ 75ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ. 76ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗುತ್ತೆ. 78ನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಯಾವುದಪ್ಪ ಅಂತಂದರೆ 78 ಎ ಆಗುತ್ತೆ. ಇನ್ನು 79ನೇ ಪ್ರಶ್ನೆಗೆ ಸರಿಯಾದದ್ದು ಆಯ್ಕೆ ಆಪ್ಷನ್ ಬಿ.
80ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಆಗುತ್ತೆ. 81ನೇ ಪ್ರಶ್ನೆ ಆಪ್ಷನ್ ಎ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 82ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ. 83ನೇ ಪ್ರಶ್ನೆಗೆ ಸರಿಯಾದದ್ದು ಆಪ್ಷನ್ ಸಿ ಆಗುತ್ತೆ, ಸಾರಜನಕ. ನೆಕ್ಸ್ಟ್ 84ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. 85ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ. 86ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ 87ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ. 88ನೇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. 89ನೇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ 90ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ಸೊ 91ನೇ ಪ್ರಶ್ನೆಗೆ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿದೆ. 92ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ. ಇನ್ನು 93ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ. 94ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ 95ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ಆಗುತ್ತೆ. 96ನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ 97ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಆಗುತ್ತೆ. ಸೊ 98ನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗುತ್ತೆ ಕರೆಕ್ಟಾಗಿರೋದು. ನೆಕ್ಸ್ಟ್ 99ನೇ ಪ್ರಶ್ನೆಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇನ್ನು 100ನೇ ಪ್ರಶ್ನೆಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಇವು 100% ಅಕ್ಯುರೇಟ್ ಅಲ್ಲ, ಸೊ ಓನ್ಲಿ ಟೆಂಟೇಟಿವ್. ಸೊ ನಿಮ್ಮ ಸ್ಕೋರ್ ಎಷ್ಟಾಯ್ತು ಅಂತ ಕಮೆಂಟ್ ಸೆಕ್ಷನ್ದೊಳಗಡೆ ಕೂಡ ಕಮೆಂಟ್ ಮಾಡಿರಿ. ಮತ್ತು ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅನಾಲಿಸಿಸ್ ಮಾಡಿ ಡಿಸ್ಕಸ್ ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.